ಈ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಜಾರಿಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಅನೇಕ ವಿರೋಧ ವ್ಯಕ್ತವಾಗ್ತಾ ಇದೆ. ಹೋರಾಟಗಳಾದರೂ ಕೂಡ ಇದಕ್ಕೆ ಡೋಂಟ್ ಕೇರ್ ಅಂತ ಇರೋದ್ರಿಂದ ಮತ್ತಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಕುರಿತ ಒಂದು ವರದಿ ಇದೆ ನಿಮ್ಮ ಮುಂದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಸುಮಾರು 10.5 ಸಾವಿರ ಕೋಟಿ ವೆಚ್ಚದಲ್ಲಿ 2,000 ಮೇವ್ಯ ವಿದ್ಯುತ್ ಉತ್ಪಾದಿಸುವ ಶರಾವತಿ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿದೆ. ಆದರೆ ಈ ಯೋಜನೆಗೆ ವ್ಯಾಪಕ ವಿರೋಧ ವ್ಯಕ್ತವಾಗಿದ್ದು ಹೋರಾಟದ ಕಿಚ್ಚು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಅನ್ನೋದು ಭೂತ ಇದ್ದಂತೆ. ನಮ್ಮನ್ನ ಶಾಂತಗೊಳಿಸಬೇಕು ಎಂದರೆ ಯೋಜನೆ ಸರ್ಕಾರ ಕೈ ಬಿಡಬೇಕು. ಪಶ್ಚಿಮ ಘಟ್ಟದಲ್ಲಿ ಯಾವುದೇ ಯೋಜನೆ ಜಾರಿ ತರಲ್ಲವೆಂದು ನೋಟಿಫಿಕೇಶನ್ ಹೊರಡಿಸಿ ಅಂತ ಶ್ರೀ ಕ್ಷೇತ್ರ ಬಂಗಾರಮಕ್ಕಿ ಮಾರುತಿ ಗುರೂಜಿ ಆಗ್ರಹಿಸಿದ್ರು. ಯಾರು ಬೇಕಾದ್ರೂ ನೇರವಾಗಿ ತಕ್ಕೊಳ್ಳಿ ಈ ವಿಷಯವನ್ನ. ನಾವು ಅದಕ್ಕಾಗಿ ಬಹಿರಂಗವಾಗಿ ಬಂದಿದ್ದೇವೆ. ನಮ್ಮ ಹೇಳಿಕೆಗಳು ಯಾವುದೂ ಸಹ ಪತ್ರಿಕೆಗೆ ಸೀಮಿತ ಅಲ್ಲ, ಮಾಧ್ಯಮಕ್ಕೆ ಸೀಮಿತ ಅಲ್ಲ, ಕೇವಲ ಹೋರಾಟಕ್ಕೆ ಕೂತ್ಕೊಂಡು ಶಾಂತಿಯುತವಾಗಿ ಮಾಡುವಂಥದ್ದಕ್ಕೆ ಸೀಮಿತ ಅಲ್ಲ. ಇದೇ ರೀತಿಯಲ್ಲಿ ನೀವು ನಮ್ಮನ್ನು ಕಡೆಗಣಿಸಿದರೆ ಮತ್ತೆ ನೇಪಾಳದ ಮಾದರಿಯ ಹೋರಾಟ ಬರುತ್ತದೆ, ನೆನಪಿಟ್ಟುಕೊಳ್ಳಿ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಯೋಜನೆ ಕಾರ್ಯಗತಗೊಳಿಸುವ ಮುನ್ನ ಪರಿಸರ ನಾಶ ಹಾಗೂ ಯೋಜನೆ ಸಾಧಕ ಬಾಧಕಗಳ ಬಗ್ಗೆ ತಿಳಿದುಕೊಳ್ಳಲಿ ಎಂಬುದು ಎಲ್ಲರ ಆಗ್ರಹ. ಕ್ಯಾಮರಾಮನ್ ಸಾವಂತ್ ಜೊತೆ ನವೀನ್ ಪುರ್ದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.